ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ನಿನ್ನೆ ತಮಿಳುನಾಡು ಮುಖ್ಯಮಂತ್ರಿ ಕೆ ಸ್ಟಾಲಿನ್ ಅವರು ಇವತ್ತು ಅವರು ಮಂಡಿಸಬೇಕಾಗಿರ್ತಕ್ಕಂತಹ ಬಜೆಟ್ನಲ್ಲಿ ನಾವು ಈಗಾಗಲೇ ಚಾಲ್ತಿಯಲ್ಲಿರುವಂತಹ ದೇವನಾಗರಿಯ ರೂಪಾಯಿ ಸಿಂಬಲನ್ನು, ರೂಪಾಯಿ ಸಂಕೇತವನ್ನು ಬಳಸೋದಿಲ್ಲ, ನಮ್ಮ ತಮಿಳಿನದೇ ಆದಂತಹ ಒಂದು ರೂಪಾಯಿಯ ಸಿಂಬಲನ್ನು ನಾವು ಬಳಸ್ತೀವಿ ಅಂತ ಒಂದು ಘೋಷಣೆ ಮಾಡಿ ಅದರ ಒಂದು ಜಾಹೀರಾತನ್ನು ಕೂಡ ಬಿಡುಗಡೆ ಮಾಡಿತ್ತು. ಇದು ಇಡೀ ದೇಶದಲ್ಲೇ ಒಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ರಾಜಕೀಯವಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದರೆ ಯಾಕೆ ತಮಿಳುನಾಡು ಸರ್ಕಾರ ಇಂತಹ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತು? ಇದರ ಸಂಬಂಧಪಟ್ಟ ಹಾಗೆ ಈಗಾಗಲೇ ತಮಿಳುನಾಡು ಸರ್ಕಾರದ ಮೇಲೆ ಮತ್ತು DMK ಮೇಲೆ ದೊಡ್ಡ ದಾಳಿ ಕೂಡ ನಡೀತಾ ಇದೆ. ಉದಾಹರಣೆಗೆ ನಿನ್ನೆ ಮಾತಾಡಿದಂತಹ ತಮಿಳುನಾಡಿನ BJP ಅಧ್ಯಕ್ಷ ಅಣ್ಣಾಮಲೈಯವರು ಇದು ಬಹಳ ಒಂದು ನಾಚಿಕೆಗೇಡಿನ ಕೆಲಸ, ಈ ರೀತಿ ಮಾಡಬಾರ್ದಿತ್ತು, ತಮಿಳುನಾಡು ಸರ್ಕಾರ ದೇಶಕ್ಕೆ ಅವಮಾನ ಆಗುವಂಥ ಕೆಲಸ ಮಾಡಿಬಿಟ್ಟಿದ್ದಾರೆ, ನಮ್ಮ ತಮಿಳುನಾಡಿಗೆ ಅವಮಾನ ಮಾಡಿದ್ದಾರೆ ಸ್ಟಾಲಿನ್ನು ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಹಾಗೆಯೇ AIADMKಯ ವಕ್ತಾರರು ಕೂಡ ಈ ಕೆ ಸ್ಟಾಲಿನ್ ಸರ್ಕಾರ ತುಂಬ ಹಗರಣಗಳನ್ನು ಮಾಡಿದೆ, ಈ ಹಗರಣಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಈ ರೀತಿಯಾಗಿ ಜನರನ್ನ ಒಂದು ದಿಕ್ಕು ತಪ್ಪಿಸೋ ಕೆಲಸನ ಮಾಡ್ತಿದ್ದಾರೆ ಅನ್ನೋ ಮಾತು, ಒಂದು ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಇದಕ್ಕೆ ತಮಿಳುನಾಡು ಸರ್ಕಾರದ ವಕ್ತಾರರು ಮತ್ತು ಕೆ ಸ್ಟಾಲಿನ್ ಅವರು ಇವರುಗಳು ಸಮರ್ಥನೆ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ. ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮ ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡ್ತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ಅದು ಮತ್ತೆ ನಾವು ಬೇಡ ಅಂತ ಹೇಳಿರ್ತಕ್ಕಂಥ ಹಿಂದಿಯನ್ನು ಹೇರಿಕೆ ಮಾಡುವ ಒಂದು ಪ್ರಯತ್ನದಲ್ಲಿ ತೊಡಗಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ NUPಯನ್ನು ತಂದಾಗ ಅವರು ತ್ರಿಭಾಷಾ ಸೂತ್ರದ ಹೆಸರಲ್ಲಿ ನಮಗೆ ಹಿಂದಿಯನ್ನು ಹೇರಿಕೆ ಮಾಡ್ತಾ ಇದ್ದಾರೆ, ನಾವು ಇದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಈಗ ಸ್ಟಾಲಿನ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಏನು NEP ಜಾರಿಗೆ ಬಂತು ಆ ಸಂದರ್ಭದಲ್ಲಿ ಹಲವಾರು ರಾಜ್ಯಗಳು ಅದಕ್ಕೆ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ವು. ನಮ್ಮ ರಾಜ್ಯಗಳಲ್ಲಿ ನಾವು NEPಯನ್ನು ಜಾರಿ ಮಾಡೋದಿಲ್ಲ ಅಂಥೇಳಿ ಅದಕ್ಕೆ ಮೊದಲು ಒಂದು ಪ್ರತಿರೋಧ ವ್ಯಕ್ತಪಡಿಸಿದ್ದು ತಮಿಳುನಾಡು ಸರ್ಕಾರವೇ. ಆನಂತರದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ, ಕೇರಳ ಸರ್ಕಾರ, ಹಾಗೆಯೇ ಕರ್ನಾಟಕ ಸರ್ಕಾರ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಈ NEPಯನ್ನು ಒಪ್ಕೊಳ್ಳೋದಿಲ್ಲ, ನಾವು ನಮ್ಮದೇ ಆದಂತಹ ರಾಜ್ಯ ಶಿಕ್ಷಣ ನೀತಿಯನ್ನು ಮಾಡ್ಕೊಳ್ತೀವಿ, SCP ಮಾಡ್ತೀವಿ ಅಂಥೇಳಿ ಆ ನಿಟ್ಟಿನಲ್ಲಿ ಕೂಡ ಮುಂದುವರೆದಿರ್ತಕ್ಕಂಥದ್ದು ಗೊತ್ತಿರೋ ವಿಷಯ. ಆದರೆ ಇಲ್ಲಿ ಸಮಸ್ಯೆ ಏನಾಯಿತು ಅಂತ ಹೇಳಿದರೆ, ಕಳೆದ ಒಂದು ವಾರ ಅಥವಾ ಕಳೆದ ಕೆಲವು ದಿನಗಳಲ್ಲಿ ತಮಿಳುನಾಡು ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ದೊಡ್ಡ ವಾಗ್ಯುದ್ಧ ನಡೀತಾ ಇರೋಂಥದ್ದು ಮತ್ತು ತಮಿಳುನಾಡು ಸರ್ಕಾರ ಒಂದು ಗಂಭೀರ ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡಿದೆ. ನಾವು NEPಯನ್ನು ಒಪ್ಪಿಕೊಳ್ಳಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮಗೆ ಕೇಂದ್ರ ಸರ್ಕಾರ ಏನು ನಮಗೆ ಬರ್ತಕ್ಕಂಥ ಅನುದಾನವನ್ನು ತಡೆ ಹಿಡಿದಿದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮಾತಾಡಿ, ನೀವು NEPಯನ್ನು ಒಪ್ಕೊಂಡು ಜಾರಿ ಮಾಡಿದರೆ ನಿಮಗೆ 2,000 ಕೋಟಿ ರೂಪಾಯಿ ಅನುದಾನ ಜಾಸ್ತಿ ಕೊಡ್ತೀವಿ ಅನ್ನೋ ಮಾತುಗಳನ್ನೆಲ್ಲ ಹೇಳಿರೋದ್ರಿಂದ ಇದು ಅತ್ಯಂತ ಖಂಡನೀಯ. ಇದರ ಸಂಬಂಧಪಟ್ಟಂಗೆ ಪಾರ್ಲಿಮೆಂಟಲ್ಲಿ ದೊಡ್ಡ ವಾಗ್ವಾದವೇ ನಡೀತು. ಇದರ ಸಂಬಂಧಪಟ್ಟಾಗೆ DMKಯ ಸಂಸದರು ಹೊರಗಡೆ ಅಂದರೆ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದರು ಸಂಸತ್ನ ಲೋಕಸಭೆಯಲ್ಲಿ. ಅಂದರೆ ಕೇಂದ್ರ ಸರ್ಕಾರ ಒಂದು ರೀತಿಯ ಒತ್ತಡ ತಂತ್ರವನ್ನು ತಮಿಳುನಾಡು ಅಥವಾ ದಕ್ಷಿಣ ರಾಜ್ಯಗಳ ಮೇಲೆ ತರ್ತಾ ಇರ್ತಕ್ಕಂಥದ್ದು. ಅಂದರೆ ನೀವು ಕೇಂದ್ರ ಹೇಳ್ತಕ್ಕಂಥ ಎಲ್ಲವನ್ನೂ ಕೂಡ ಅದೇ ರೀತಿಯಲ್ಲಿ ಜಾರಿ ಮಾಡಿದರೆ ಮಾತ್ರ ನಿಮಗೆ ಅನುದಾನವನ್ನು ಕೊಡ್ತೀವಿ, ಇಲ್ಲ ಅಂತೇಳಿದರೆ ಅನುದಾನ ಕೊಡೋದಿಲ್ಲ ಅನ್ನೋ ಒಂದು ಕಂಡೀಷನನ್ನು, ಒಂದು ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇರುವಂತಹ ಒಂದು ಏನು ವಿದ್ಯಮಾನ ಇದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ತಮಿಳುನಾಡು ಸರ್ಕಾರ ಬೇರೆ ರೀತಿಯಲ್ಲಿ ಉತ್ತರ ಕೊಟ್ಟಿದೆ. ಅದು ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾವು ಹಿಂದಿಯ ಹೇರಿಕೆಗೆ ನಾವು ವಿರುದ್ಧ ಇದ್ದೇವೆ, ನಾವು ನಮ್ಮದೇ ಆದಂತಹ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಬದ್ಧವಾಗಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಈ ಹಿಂದಿ ಹೇರಿಕೆಯ ಮಾಡ್ತಾ ನಮ್ಮ ಅದರಲ್ಲೂ ಕೂಡ ಈ ದ್ರಾವಿಡ ಭಾಷೆಗಳೇನಿದೆ, ದಕ್ಷಿಣ ಭಾರತದ ಭಾಷೆಗಳ ಮೇಲೆ ಒಂದು ಹಲ್ಲೆಯನ್ನು ಮಾಡ್ತಾ ಇದೆ ಮತ್ತು ನಮ್ಮ ಅಸ್ಮಿತೆಯನ್ನು ಹಾಳು ಮಾಡ್ತಾ ಇದೆ ಅಂತ. ಹಂಗೆ ನೋಡಿದರೆ ಈ ಒಂದು ರೂಪಾಯಿ ಸಿಂಬಲ್ ಏನಿದೆ, ಈಗ ತಮಿಳುನಾಡು ಸರ್ಕಾರ ನಾವು ಬಳಸೋದಿಲ್ಲ, ಅಧಿಕೃತವಾಗಿ ನಮ್ಮ ಸರ್ಕಾರದ ಯಾವುದೇ ದಾಖಲೆಗಳಲ್ಲಿ ಈಗಿರ್ತಕ್ಕಂಥ ದೇವನಾಗರಿಯ ಏನು ಸಿಂಬಲ್ ಇದೆ ಅದನ್ನು ನಾವು ಬಳಸೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮದೇ ಸಿಂಬಲನ್ನು ನಾವು ಬಳಸ್ಕೊಳ್ತೀವಿ ಅಂಥೇಳಿ. ಈಗ 16 ವರ್ಷಗಳ ಹಿಂದೆ
ಅಂದರೆ 2009-10ನೇ ಇಸ್ವಿನಲ್ಲಿ ಅವತ್ತಿನ ಕೇಂದ್ರ ಸರ್ಕಾರ ಒಂದು ಅನೌನ್ಸ್ಮೆಂಟನ್ನು ಮಾಡಿತ್ತು. ಈಗ ಬೇರೆ ಬೇರೆ ಉದಾಹರಣೆಗೆ ಡಾಲರ್ ಇರ್ಬೋದು ಅಥವಾ ಪೌಂಡ್ ಇರ್ಬೋದು, ಎನ್ ಇರ್ಬೋದು, ಇಂತಹ ಒಂದು ಬೇರೆ ಬೇರೆ ದೇಶದ ಕರೆನ್ಸಿಗಳಿಗೆ ಒಂದೊಂದು ಚಿಹ್ನೆ ಇದೆ. ಹಾಗಾಗಿ ಭಾರತದ ರೂಪಾಯಿಗೂ ಒಂದು ಚಿಹ್ನೆ ಬೇಕು. ಅದಕ್ಕೋಸ್ಕರ ಸಲಹೆಗಳನ್ನು ಕೊಡಿ ಅಂತ ಹೇಳಿ ಒಂದು ಸಾರ್ವಜನಿಕ ಪ್ರಕಟಣೆ ಹೊರಡಿಸ್ತು. ಅದರ ಪ್ರಕಾರ ಲಕ್ಷಾಂತರ ಸಲಹೆಗಳು ಬಂದವು. ಒಂದು ಸಿಂಬಲನ್ನು ಅಂತಿಮವಾಗಿ ಒಪ್ಕೊಂಡ್ರು. ಅದನ್ನು ಸಿದ್ಧಪಡಿಸಿದ್ದು ತಮಿಳುನಾಡಿನದೇ ಆದಂತಹ ಒಬ್ಬ ಯುವಕ ಉದಯ್ ಕುಮಾರ್ ಅಂತ ಹೇಳಿ. ಇವತ್ತು ಅದನ್ನೇ ಇಟ್ಕೊಂಡು BJP ಹೇಳ್ತಾ ಇದೆ, ನೋಡಿ ಒಬ್ಬ ತಮಿಳಿಗ ಹುಡುಗ ಉದಯ್ ಕುಮಾರ್, ಅವರ ತಂದೆ ಹಿಂದೆ 70ರ ದಶಕದಲ್ಲಿ ಸ್ವತಃ DMKಯ ಶಾಸಕ MLA ಆಗಿದ್ದವರು, ಅವರು ರಚನೆ ಮಾಡಿ ಮತ್ತು ಒಂದು ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆಯನ್ನು ಪಡೆದಂತಹ ಆ ಒಂದು ಸಿಂಬಲನ್ನು ಇವತ್ತು ಸರ್ಕಾರ ರಿಜೆಕ್ಟ್ ಮಾಡಿದೆ. ಇದು ಅವಮಾನ ಅಂಥೇಳಿ. ಆದರೆ BJP ಇದನ್ನು ಒಂದು ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗಾದರೆ ಈಗ ತಮಿಳುನಾಡು ಸರ್ಕಾರ ಮಾಡಿದ್ದು ಸರಿನಾ ತಪ್ಪಾ? ಇದನ್ನು ನಾವು ಸರಿ ತಪ್ಪು ಅಂತ ನೋಡೋದಕ್ಕಿಂತ ಕೂಡ ಯಾಕಾಗಿ ಇಂತಹ ಒಂದು ಪರಿಸ್ಥಿತಿ ಬರ್ತಾ ಇದೆ, ಅಥವಾ ನಮ್ಮ ದಕ್ಷಿಣ ಭಾರತದ ಒಂದು ರಾಜ್ಯದಲ್ಲಿ ಇಂತಹ ಒಂದು ಪ್ರಬಲವಾದಂತಹ ಒಂದು ಪ್ರತಿಕ್ರಿಯೆ ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಕಳೆದ 10 ವರ್ಷಗಳಲ್ಲಿ, ಅಂದರೆ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಒಂದಲ್ಲ ರೀತಿಯಲ್ಲಿ ಈ ದೇಶದ ಬಹುತ್ವವನ್ನು ಅಥವಾ ಒಕ್ಕೂಟ ತತ್ವವನ್ನು ಹಾಳು ಮಾಡ್ತಕ್ಕಂಥ ಅಥವಾ ಒಕ್ಕೂಟ ತತ್ವದ ಮೇಲೆ ಒಂದು ರೀತಿ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮೋದಿ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಪ್ರತಿರೋಧ ಕೂಡ ಬಂದಿದೆ. ಈಗ ಉದಾಹರಣೆಗೆ ಇತ್ತೀಚೆಗೆ ನಾವು ನೋಡೋದಾದರೆ UGC ಸಂಬಂಧಪಟ್ಟಂಗೆ ಹೊಸ ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ತಂತು. ಅದರಲ್ಲೂ ಕೂಡ ಈ ವಿಶ್ವವಿದ್ಯಾನಿಲಯಗಳಲ್ಲಿ ನಾವು VCಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಇದ್ದಂತಹ ಒಂದು ಹಿಡಿತವನ್ನು ತಪ್ಪಿಸುವ ಸಲುವಾಗಿ, ಅಂದರೆ ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡುವ ದೃಷ್ಟಿಯಿಂದ ಸಂಪೂರ್ಣವಾಗಿ ಎಲ್ಲದನ್ನು ಕೂಡ ಕೇಂದ್ರವೇ ನಡೆಸೋ ರೀತಿಯಲ್ಲಿ ಮತ್ತು ಅದಕ್ಕೆ ರಾಜ್ಯಪಾಲರನ್ನು ದಾಳವಾಗಿ ಬಳಸ್ಕೊಂಡು ಕೇಂದ್ರ ಸರ್ಕಾರದ ಸಂಪೂರ್ಣ ಹತೋಟಿಯನ್ನು ಸಾಧಿಸೋದಕ್ಕೆ ಈ UGC ನಿಯಮಾವಳಿ ತಿದ್ದುಪಡಿಯನ್ನು ತರಲಾಯಿತು. ಇದು ಒಂದು ಉದಾಹರಣೆ. ಇದಕ್ಕಿಂತ ಹಿಂದೆ ಈಗ ನೀಟ್ ಅನ್ನೋ ಒಂದು ಪರೀಕ್ಷೆಯನ್ನು ಮೆಡಿಕಲ್ಲು ಇಂಜಿನಿಯರಿಂಗ್ ಅಂತ ಸಂಬಂಧಪಟ್ಟಂಗೆ ತಂದರು. ಇದು ಕೂಡ ಅದೇ ರೀತಿಯಲ್ಲಿ, ಅಂದರೆ ರಾಜ್ಯ ಸರ್ಕಾರಗಳ ಒಂದು ಅಧಿಕಾರವನ್ನು ಕಡಿತ ಮಾಡಿ ಅಥವಾ ಅವುಗಳಿಗೆ ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಡಿಮೆ ಮಾಡಿ ಪ್ರತಿಯೊಂದರಲ್ಲೂ ಕೂಡ ಕೇಂದ್ರವೇ ಎಲ್ಲದನ್ನೂ ಕೂಡ ಪ್ರಾಬಲ್ಯ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಈ ನೀಟ್ ಎಕ್ಸಾಮ್ ಆಗಿತ್ತು. ಇದರ ಬಗ್ಗೆ ಕೂಡ ದಕ್ಷಿಣದ ರಾಜ್ಯಗಳು, ಅದರಲ್ಲೂ ವಿಶೇಷವಾಗಿ ತಮಿಳುನಾಡು ಪ್ರಬಲವಾದ ಪ್ರತಿರೋಧವನ್ನು ವ್ಯಕ್ತಪಡಿಸಿತ್ತು. ಅದೇ ರೀತಿಯಲ್ಲಿ ಈಗ ಡಿಲಿಮಿಟೇಷನ್ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಇವತ್ತೇನು ಕಳೆದ 25 ವರ್ಷಗಳಿಂದ ಮುಂದೂಡಲ್ಪಟ್ಟಿದ್ದ ಕ್ಷೇತ್ರಗಳ ಪುನರ್ವಿಂಗಡಣೆ, ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ, ಅದರಲ್ಲೂ ಕೂಡ ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡ್ತಕ್ಕಂತಹ ಈ ಡಿಲಿಮಿಟೇಷನ್ ಈಗ 2026ರಲ್ಲಿ ಆಗಬೇಕು ಅನ್ನೋ ಒಂದು ಪ್ರಸ್ತಾಪ ಇದೆ. ಇದು ಆದರೆ ಖಂಡಿತವಾಗಿಯೂ ಕೂಡ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ದೊಡ್ಡ ಪೆಟ್ಟು ಬೀಳ್ತಕ್ಕಂಥದ್ದು. ಯಾಕಂತ ಹೇಳಿದರೆ, ಜನಸಂಖ್ಯೆಯ ಆಧಾರದಲ್ಲಿ ನೀವು ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡಿದಾಗ ಅಲ್ಲಿ ಹೆಚ್ಚು ಜನಸಂಖ್ಯೆ ಯಾವ್ಯಾವ ರಾಜ್ಯದಲ್ಲಿ ಆಗಿದೆಯೋ, ಕಳೆದ 25 ಅಥವಾ 50 ವರ್ಷಗಳಲ್ಲಿ ಹೆಚ್ಚು ಜನಸಂಖ್ಯೆ ಯಾವ ರಾಜ್ಯಗಳಲ್ಲಿ ಆಗಿದೆಯೋ ಅಲ್ಲಿಗೆ ಹೆಚ್ಚಿನ ಸೀಟ್ಗಳು, ಲೋಕಸಭಾ ಸೀಟ್ಗಳು ಹೆಚ್ಚುವರಿಯಾಗಿ ಸಿಗ್ತವೆ. ಕಡಿಮೆ ಜನಸಂಖ್ಯೆ ಬೆಳವಣಿಗೆ ಆಗಿರುವ ರಾಜ್ಯಗಳಿಗೆ ಕಡಿಮೆ ಸೀಟುಗಳು ಹೋಗ್ತವೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಯಾವಾಗ ನಮ್ಮ ದೇಶದಲ್ಲಿ ಒಂದು ಜನಸಂಖ್ಯಾ ಸ್ಫೋಟದ ಬಗ್ಗೆ ತುಂಬ ದೊಡ್ಡ ಚರ್ಚೆಗಳು ನಡೀತು, ಆವಾಗ ಸರ್ಕಾರಗಳು ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನಪಟ್ಟವು. ಆವಾಗ ಆ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು ತುಂಬ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ದು ದಕ್ಷಿಣ ಭಾರತದ ರಾಜ್ಯಗಳು, ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಇರ್ಬೋದು, ಕೇರಳದಂತಹ ರಾಜ್ಯಗಳು. ಆದರೆ ಈ ವಿಷಯದಲ್ಲಿ ಗಂಭೀರವಾಗಿ ಇದನ್ನು ಜಾರಿಗೊಳಿಸದೇ ಜನಸಂಖ್ಯೆನ ಇನ್ನೂ ಜಾಸ್ತಿ ಆಗಲಿಕ್ಕೇ ಬಿಟ್ಟಿದ್ದು ಉತ್ತರ ಭಾರತದ ರಾಜ್ಯಗಳು. ಅಲ್ಲಿನ ಒಂದು ಜನಸಂಖ್ಯೆಯ ಒಂದು ನಿಯಂತ್ರಣ ಅಷ್ಟು ಸಮರ್ಪಕವಾಗಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ಜನಸಂಖ್ಯೆ ಆಧಾರದ ಮೇಲೆ ಹೊಸದಾಗಿ ಲೋಕಸಭೆ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಿದಾಗ ಆವಾಗ ಯಾವ ರಾಜ್ಯಗಳಲ್ಲಿ ಈಗ ಕುಟುಂಬ ಕಲ್ಯಾಣ, ಅಂದರೆ ಈ ದೇಶದ ಅಭಿವೃದ್ಧಿಗೋಸ್ಕರನೇ ಕುಟುಂಬ ಕಲ್ಯಾಣ ಅಂತ ನಾವು ತಿಳ್ಕೊಂಡು ಜಾರಿ ಮಾಡಿದ್ವಿ, ಆದರೆ ಯಾರು ಎಫೆಕ್ಟಿವ್ ಆಗಿ ಜಾರಿ ಮಾಡಿಲ್ವೋ ಅಂಥ ರಾಜ್ಯಗಳಿಗೆ ಇವತ್ತು ಜಾಸ್ತಿ ಸಂಸದರು
ಹೋಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇದು ತುಂಬ ಅನ್ಯಾಯ ಆಗುತ್ತೆ, ದಕ್ಷಿಣದ ರಾಜ್ಯಗಳಿಗೆ ತುಂಬ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಅಹವಾಲನ ದಕ್ಷಿಣದ ರಾಜ್ಯಗಳು ಅಥವಾ ಈ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇದರ ಬಗ್ಗೆ ಕೇಂದ್ರ ಸರ್ಕಾರ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ನಾವು ಡಿಲಿಮಿಟೇಷನ್ ಮಾಡ್ತೀವಿ ಅನ್ನುವ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಈ ರೀತಿಯ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಹೇಗೆ ಹಂತ ಹಂತವಾಗಿ ಮತ್ತು ವ್ಯವಸ್ಥಿತವಾಗಿ ದಕ್ಷಿಣ ಭಾರತದ ರಾಜ್ಯಗಳ ಒಂದು ಧ್ವನಿಯನ್ನು ಉಡುಗಿಸ್ತಕ್ಕಂತಹ ಅಥವಾ ಇಲ್ಲಿನ ಭಾಷೆಗಳ ಮೇಲೆ ನಡೀತಾ ಇರತಕ್ಕಂಥ ಒಂದು ದಬ್ಬಾಳಿಕೆ ಅಂತಲೇ ಹೇಳಬೇಕು. ಯಾಕಂದರೆ ನೀವು ಉದಾಹರಣೆಗೆ ನೋಡೋದಾದರೆ ಕೇವಲ ಒಂದು 3 ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಸಂಸ್ಕೃತ ಭಾಷೆಯ ಈ ದೇಶದಲ್ಲಿ ಯಾರದ್ದೂ ಕೂಡ ಜನಭಾಷೆ ಅಲ್ಲ, ಆಡು ಭಾಷೆ ಅಲ್ಲ. ಆದರೆ ಆ ಸಂಸ್ಕೃತದ ಒಂದು ಬೆಳವಣಿಗೆಗೆ ಸುಮಾರು 600 ಕೋಟಿ ರೂಪಾಯಿಗಳನ್ನು ಕೊಡುತ್ತೆ. ಅದೇ ಎಲ್ಲ ದ್ರಾವಿಡ ಭಾಷೆಗಳನ್ನು ಸೇರಿ, ಅದು ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಈ ಎಲ್ಲ ಸೇರಿ 10 ಕೋಟಿ ರೂಪಾಯಿಗಳನ್ನು ಕೂಡ ಅದಕ್ಕೆ ಅನುದಾನವನ್ನು ಕೊಡೋದಿಲ್ಲ. ಈ ರೀತಿಯಾಗಿ ಒಂದು ಅನ್ಯಾಯವನ್ನು ಮಾಡ್ತಾಯಿದೆ. ಮತ್ತು ಹಿಂದಿ ದಿವಸ್ ವಿಷಯದಲ್ಲಿ ಅಥವಾ ಬೇರೆ ಬೇರೆಯ ಸಂದರ್ಭದಲ್ಲಿ ಹಿಂದಿಯನ್ನು ಒಂದು ಒತ್ತಡ ಹಾಕಿ ಜಾರಿಗೊಳಿಸ್ತಕ್ಕಂಥ, ಯಾಕೆ ಅಂತ ಹೇಳಿದರೆ ಹಿಂದಿನಿಂದ ಕೂಡ ಕೇಂದ್ರ ಸರ್ಕಾರಕ್ಕೆ ಅಥವಾ ಇವತ್ತು ದೆಹಲಿಯಲ್ಲಿ ಅಧಿಕಾರ ಹಿಡ್ಕೊಂಡವರಿಗೆ ಈ ಹಿಂದಿಯನ್ನೇ ನಮ್ಮ ರಾಷ್ಟ್ರ ಭಾಷೆ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಆದರೆ ಅದಕ್ಕೆ ದಕ್ಷಿಣ ಭಾರತದ ರಾಜ್ಯಗಳು, ಅದರಲ್ಲೂ ಕೂಡ ತಮಿಳುನಾಡು ದೊಡ್ಡ ತಡೆಯನ್ನು ಒಡ್ಡಿತ್ತು. ತಮಿಳುನಾಡಲ್ಲಿ ಹಿಂದಿ ವಿರೋಧಿ ಹೋರಾಟಕ್ಕೆ ದೊಡ್ಡ ರೋಚಕ ಇತಿಹಾಸವೇ ಇದೆ ಅಂತ ಹೇಳ್ಬೋದು. ಮೊದಲು ಹಾಗೆ ನೋಡಿದರೆ ಶುರುವಾಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ 1937ನೇ ಇಸ್ವಿಲಿ ಅವತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಏನು ರಾಜ್ಯ ಇತ್ತು, ಆ ಮದ್ರಾಸ್ ಪ್ರೆಸಿಡೆನ್ಸಿಗೆ ರಾಜಗೋಪಾಲ ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಂತಹ ರಾಜಗೋಪಾಲಾಚಾರಿ, ರಾಜಾಜಿ ಅಂತ ಕರೀತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಅವರು ಮುಖ್ಯಮಂತ್ರಿ ಆದ ತಕ್ಷಣದಲ್ಲಿ ಹಿಂದಿ ಹೇರಿಕೆಗೆ ಶುರು ಮಾಡ್ತಾರೆ. ಅಂದರೆ ಸುಮಾರು 125 ಶಾಲೆಗಳಲ್ಲಿ, ತಮಿಳುನಾಡಿನ ಶಾಲೆಗಳಲ್ಲಿ ಹಿಂದಿಯನ್ನು ಕಲಿಸೋದಕ್ಕೆ ಏರ್ಪಾಟನ್ನು ಮಾಡ್ತಾರೆ ಸರ್ಕಾರದ ವತಿಯಿಂದ. ಎಲ್ಲರೂ ಹಿಂದಿ ಕಲಿಬೇಕು ಅನ್ನೋ ಒಂದು ತಾಕೀತನ್ನು ಮಾಡಿದಾಗ ಮೊದಲು ಅದಕ್ಕೆ ಪ್ರತಿರೋಧ ಬರ್ತಕ್ಕಂಥದ್ದು ಅವತ್ತು ಪೆರಿಯಾರ್ ನೇತೃತ್ವದಲ್ಲಿದ್ದಂತಹ ಜಸ್ಟಿಸ್ ಪಾರ್ಟಿಯಿಂದ. ಮುಂದೆ ಅದೇ ಪಕ್ಷ ದ್ರಾವಿಡ ಕಳಗಂ ಆಗುತ್ತೆ. ಆವಾಗ ಜಸ್ಟಿಸ್ ಪಾರ್ಟಿ ಮತ್ತು ತಮಿಳುನಾಡಿನ ಜನ ದೊಡ್ಡ ಮಟ್ಟದ ಪ್ರತಿರೋಧವನ್ನು ಅದಕ್ಕೆ ಒಡ್ತಾರೆ. ಆ ಒಂದು ಪ್ರತಿರೋಧ ಎಷ್ಟು ತೀವ್ರ ಪ್ರಮಾಣದಲ್ಲಿ ಆಗುತ್ತೆ ಅಂತ ಹೇಳಿದರೆ, ಆನಂತರದಲ್ಲಿ ಸುಮಾರು 1200 ಜನ ಜೈಲಿಗೆ ಸೇರ್ತಾರೆ. 2 ತಮಿಳಿಗರು ಅವತ್ತು ಆ ಒಂದು ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊತಾರೆ. ಆ ನಂತರದಲ್ಲಿ 1939ರಲ್ಲಿ ಮತ್ತೆ ಸರ್ಕಾರ ಬಿದ್ದು ಹೋಗುತ್ತೆ. ಮಹಾಯುದ್ಧ ಆಗೋ ಕಾರಣಕ್ಕೋಸ್ಕರ ಮತ್ತೆ ಬ್ರಿಟಿಷ್ ಸರ್ಕಾರ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಆ ನಂತರದಲ್ಲಿ ಈ ಎಲ್ಲ ಒಂದು ತಮಿಳು ನಾಯಕರ ಒಂದು ಮನವಿ ಅಥವಾ ಒಂದು ಒತ್ತಾಯದ ಮೇರೆಗೆ ಬ್ರಿಟಿಷ್ ಸರ್ಕಾರ ಆ ಹಿಂದಿ ಹೇರಿಕೆಯನ್ನು ವಾಪಸ್ ತಗೊಳ್ಳುತ್ತೆ. ಮತ್ತೆ 1940ರ ದಶಕದಲ್ಲೂ ಕೂಡ ಈ ಒಂದು ಹಿಂದಿ ವಿರೋಧಿ ಚಳುವಳಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಇದಕ್ಕೆ ಮತ್ತೊಂದು ದೊಡ್ಡ ಒಂದು ಬೂಸ್ಟ್ ಸಿಗುವಂಥದ್ದು ಅಥವಾ ದೊಡ್ಡ ಒಂದು ಅದಕ್ಕೆ ತೀವ್ರತೆ ಬರುವಂಥದ್ದು ಸ್ವಾತಂತ್ರ್ಯ ನಂತರದಲ್ಲಿ. ಇದಕ್ಕೆ ಮುಂಚೆ ಏನು ಸಂವಿಧಾನ ರಚನೆ ಆಗುವ ಸಂದರ್ಭದಲ್ಲಿ ಕೂಡ ಒಂದು ಹಿಂದಿ ಪರವಾಗಿ ಅಥವಾ ಹಿಂದಿ ಹೇರಿಕೆ, ಹಿಂದಿಯನ್ನು ರಾಷ್ಟ್ರ ಭಾಷೆ ಮಾಡಬೇಕು ಅನ್ನೋ ಪರ ಒಂದು ಬಣ ಇರುತ್ತೆ. ಇಲ್ಲ, ಹಿಂದಿ ರಾಷ್ಟ್ರ ಭಾಷೆ ಮಾಡಬಾರ್ದು, ಬದಲಿಗೆ ಇಂಗ್ಲೀಷ್ ಮತ್ತು ಹಿಂದಿ ಎರಡನ್ನೂ ಕೂಡ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್, ಅಧಿಕೃತ ಭಾಷೆ ಅಂತ ಇಟ್ಕೋಬೇಕು ಅನ್ನೋ ಒಂದು ಚರ್ಚೆಗಳು ಸಂವಿಧಾನ ಸಭೆಯಲ್ಲಿ ಸಾಕಷ್ಟು ನಡೆಯುತ್ತೆ. ಅಂತಿಮವಾಗಿ ಈ ಒಂದು ದಕ್ಷಿಣ ಭಾರತದ ಒಂದು ದೊಡ್ಡ ಒತ್ತಡದಿಂದ ಮತ್ತು ಟಿ ಕೃಷ್ಣಮಾಚಾರಿ ಅಂಥವರೆಲ್ಲ ಕೂಡ ಎಚ್ಚರಿಕೆಯನ್ನು ನೀಡ್ತಾರೆ. ನೀವು ಹಿಂದಿಯನ್ನು ಹೇರಿಕೆ ಮಾಡಿದರೆ, ಹಿಂದಿಯನ್ನು ರಾಷ್ಟ್ರ ಭಾಷೆ ಮಾಡಿದರೆ ಉಳಿದ ಒಂದು ಎಲ್ಲ ಭಾಷೆಗಳನ್ನು, ಭಾರತದ ಇತರ ಭಾಷೆಗಳನ್ನು, ಅದರಲ್ಲೂ ಕೂಡ ದಕ್ಷಿಣ ಭಾರತದ ಭಾಷೆಗಳನ್ನು ಕಡೆಗಣಿಸಿದ್ರಿ ಅಂತ ಆದರೆ ಬಹಳ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅನ್ನೊಂದು ಎಚ್ಚರಿಕೆಯನ್ನು ಕೊಟ್ಟ ನಂತರ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ರಾಷ್ಟ್ರ ಭಾಷೆ ಅಂಥೇಳಿ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಅಧಿಕೃತ ಭಾಷೆ, ಅಫಿಷಿಯಲ್ ಭಾಷೆ ಅಂತ ಆಗುತ್ತೆ. ಈ ನಂತರ ಯಾವಾಗ 1963ನೇ ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಪಾಲಿಸಿ ಅಂತ ಮಾಡ್ತಾರೆ. ಈ ಅಫಿಷಿಯಲ್ ಲ್ಯಾಂಗ್ವೇಜ್ ಪಾಲಿಸಿ ಮಾಡುವಾಗ ಅವರು ಏನು ದಕ್ಷಿಣದ ರಾಜ್ಯಗಳ ಒಂದು ಒತ್ತಾಯವನ್ನು ಪರಿಗಣಿಸ್ತಾರೆ. ಹೌದು, ಕೇವಲ ಹಿಂದಿಯನ್ನು ನೀವು ಮಾಡಲಿಕ್ಕಾಗೋದಿಲ್ಲ, ರಾಷ್ಟ್ರ ಭಾಷೆ ಅಂತ ಮಾಡಲಿಕ್ಕಾಗೋದಿಲ್ಲ, ಇಂಗ್ಲೀಷ್ ಕೂಡ ಒಂದು ಭಾಷೆ ಆಗಿರುತ್ತೆ ಅಂಥೇಳಿ. ಇದಕ್ಕೆ ಕೂಡ ಆ ಸಂದರ್ಭದಲ್ಲಿ ನಡೆದಂತಹ ದೊಡ್ಡ ಪ್ರತಿಭಟನೆಗಳು, ತಮಿಳುನಾಡಲ್ಲಿ ನಡೆದಂತಹ ಪ್ರತಿಭಟನೆಗಳು ಕಾರಣ ಆಗಿರ್ತವೆ.
ಆದರೆ ಮುಂದಿನ ಒಂದು ವರ್ಷ ನಂತರದಲ್ಲಿ ಈ ಒಂದು ಪಾಲಿಸಿ ಆದ ಮರು ವರ್ಷದಲ್ಲಿ ಜವಾಹರ್ಲಾಲ್ ನೆಹರು ಅವರು ತೀರ್ಕೊಂಡು ಹೋಗ್ತಾರೆ. ತೀರ್ಕೊಂಡು ಹೋದ್ಮೇಲೆ ಮತ್ತೆ ಹಿಂದಿ ಏರಿಕೆಯ ಪ್ರಯತ್ನ ತಮಿಳುನಾಡು ಸರ್ಕಾರದಲ್ಲಿ ನಡೆಯುತ್ತೆ. ಆವಾಗ ನಡೆದಂತಹ ಒಂದು ಪ್ರತಿಭಟನೆ ಹೋರಾಟ ಸುಮಾರು 70 ಜೀವಗಳನ್ನು ಬಲಿ ತಗೊಳ್ಳುತ್ತೆ. ಲಕ್ಷ ಜನ ಬೀದಿಗಿಳಿತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಇಡೀ ತಮಿಳುನಾಡಿನ ಬೀದಿಗಳಿಗೆ ಇಳಿದು ಹೋರಾಟ ಮಾಡ್ತಾರೆ. ಆವಾಗ ಕೂಡ ಮುಖ್ಯವಾಗಿ ಪೆರಿಯಾರ್ ಮತ್ತು ಅಣ್ಣಾದೊರೈಯವರು ಇವರೆಲ್ಲ ಕೂಡ ಹೋರಾಟದ ಒಂದು ಮುಂದಾಳತ್ವವನ್ನು ವಹಿಸ್ತಾರೆ, ಜೈಲಿಗೆ ಹೋಗ್ತಾರೆ. ಪೆರಿಯಾರ್ ಅವರು 1 ವರ್ಷ ಜೈಲಿಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಅಣ್ಣಾದೊರೈ ಕೂಡ ಮತ್ತೆ ಅವರನ್ನು ಬಿಡುಗಡೆ ಮಾಡಲಾಗುತ್ತೆ. ಈ ಥರದ್ದೆಲ್ಲ ಅಂದರೆ ಒಂದು ತಮಿಳುನಾಡಿನಲ್ಲಿ ನಡೆದಂಥ ಈ ಹಿಂದಿ ವಿರೋಧಿ ಹೋರಾಟ ಎಷ್ಟು ಗಂಭೀರವಾಗಿ ನಡೆಯುತ್ತೆ ಇಡೀ ರಾಜ್ಯ ಮಟ್ಟದಲ್ಲಿ, ಮತ್ತು ಅದರ ಪ್ರಭಾವ ಇಡೀ ದೇಶಕ್ಕೆ ಮುಂದುವರಿಯುತ್ತೆ ಅಥವಾ ಇಡೀ ದೇಶಕ್ಕೆ ವ್ಯಾಪಿಸುತ್ತೆ ಅಂತ ಹೇಳಿದರೆ ಅಂತಿಮವಾಗಿ ಕೇಂದ್ರ ಸರ್ಕಾರ ತಲೆಬಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಅವರು ಅನಿವಾರ್ಯವಾಗಿ ಈ ಒಂದು ದಕ್ಷಿಣ ರಾಜ್ಯಗಳ ಈ ಒಂದು ಹಿಂದಿ ವಿರೋಧಿ ಹೋರಾಟಕ್ಕೆ ಮಣಿದು ನಾವು ಹಿಂದಿ ಮತ್ತು ಇಂಗ್ಲೀಷ್ ಎರಡನ್ನೂ ಕೂಡ ಅನಿರ್ದಿಷ್ಟ ಕಾಲ ಅಧಿಕೃತ ಭಾಷೆಗಳಾಗಿ ಮುಂದುವರಿಸುತ್ತೇವೆ ಅನ್ನೋ ಒಂದು ನೀತಿಯನ್ನು ಅನುಸರಿಸಬೇಕಾಗುತ್ತೆ ಮತ್ತು ಅಂತಹ ಒಂದು ವಾಗ್ದಾನ ಕೊಡಬೇಕಾಗುತ್ತೆ. ಇದರ ಪರಿಣಾಮ ಎಷ್ಟು ತೀವ್ರವಾಗಿತ್ತು ಅಂತಂದರೆ ಮುಂದೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ನೆಲಕಚ್ಚಿತು. ಮಾತ್ರ ಅಲ್ಲ, ಅವತ್ತಿನ ದೊಡ್ಡ ನಾಯಕರುಗಳಾಗಿದ್ದಂತಹ ಕಾಮರಾಜ್ ನಾಡಾರ್ ಅಂತವರು ಕೂಡ ಒಬ್ಬ ವಿದ್ಯಾರ್ಥಿ, ಒಬ್ಬ ಕಾಲೇಜು ವಿದ್ಯಾರ್ಥಿ ಎದುರು ಹೀನಾಯವಾದಂಥ ಸೋಲನ್ನು ಅನುಭವಿಸಬೇಕಾಯಿತು. ಮತ್ತು ನೆಕ್ಸ್ಟು ಈ ಹೋರಾಟಕ್ಕೆ ನೇತೃತ್ವ ನೀಡಿದಂತಹ DMK ಪಕ್ಷದ ಪ್ರತಿಯೊಬ್ಬರೂ ಕೂಡ ನಿಂತವರೆಲ್ಲ ಎಲೆಕ್ಷನ್ನಲ್ಲಿ ಗೆಲ್ಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅದರ ಒಂದು ಇಡೀ ತಮಿಳುನಾಡಿನ ರಾಜಕೀಯದ ಮೇಲೆ ಒಂದು ಸುದೀರ್ಘ ಕಾಲದ ಪರಿಣಾಮ ಬೀರ್ತು ಅಂತ ಹೇಳ್ಬೋದು. ಇವತ್ತು ಕೂಡ ಅಲ್ಲಿ ಯಾಕೆ ತಮಿಳು DMK ಅಥವಾ AIADMK ಮಾತ್ರವೇ ಅಧಿಕಾರಕ್ಕೆ ಬರ್ತಾ ಇದ್ದಾವೆ, ಕಾಂಗ್ರೆಸ್ಸು ಇವತ್ತು ಅಧಿಕಾರಕ್ಕೆ ಬರೋ ಪರಿಸ್ಥಿತಿಲೇ ಇಲ್ಲ ಅಂತ ಹೇಳಿದರೆ ಈ ಹಿಂದಿ ವಿರೋಧಿ ಚಳುವಳಿಯ ಒಂದು ದೊಡ್ಡ ಪರಿಣಾಮ ಆಗಿತ್ತು ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ನೋಡೋದೇನಪ್ಪ ಅಂತ ಹೇಳಿದರೆ, ಬಹುಶಃ ಈ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರದಲ್ಲಿ ತಮಿಳುನಾಡಿನಲ್ಲಿ ಇಂತಹ ಒಂದು ಪ್ರಬಲವಾದಂತಹ ಹಿಂದಿ ವಿರೋಧಿ ಹೋರಾಟ ಅಥವಾ ಅಲ್ಲಿನ ಒಂದು ದ್ರಾವಿಡ ಚಳವಳಿ, ಹಿಂದಿ ವಿರೋಧಿ ದ್ರಾವಿಡ ಚಳವಳಿ ಇಷ್ಟು ಬಲವಾಗಿ ನಡೆದಿರಲಿಲ್ಲ ಅಂತ ಹೇಳಿದರೆ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಭಾಷೆಗಳನ್ನು ಹಿಂದಿ ನುಂಗಿ ನೊಣೆದಿರ್ತಾ ಇತ್ತು ಅನ್ನೋ ಒಂದು ವಾಸ್ತವವನ್ನು ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೋಸ್ಕರ ನಾವು ಏನು ತಮಿಳುನಾಡಿನ ಒಂದು ಹಿಂದಿ ವಿರೋಧಿ ಹೋರಾಟಕ್ಕೆ ನಾವೆಲ್ಲರೂ ಕೂಡ ನಮ್ಮಂತಹ ಕನ್ನಡ ಅಥವಾ ಇಡೀ ದೇಶದ ಎಷ್ಟು ಭಾಷೆಗಳಿದ್ದಾವೆ ಎಲ್ಲ ಭಾಷೆಗಳ ಜನ ಕೂಡ ಇವತ್ತು ಕೃತಜ್ಞರಾಗಿರ್ಬೇಕಾಗುತ್ತೆ. ಇದೆಲ್ಲದರ ಫಲವಾಗಿ ಇವತ್ತು ಇಡೀ ಭಾರತದಲ್ಲಿ ಉಳಿದ ಭಾಷೆಗಳ ಮೇಲೆ ಹಿಂದಿಯ ಒಂದು ದೊಡ್ಡ ದಬ್ಬಾಳಿಕೆ ಅವಕಾಶ ಆಗಿಲ್ಲ. ಅಂದರೆ ಹಿಂದಿ ರಾಷ್ಟ್ರ ಭಾಷೆ ಆಗಿದ್ದರೆ ಯಾವ ರೀತಿ ನಾವು ನಮ್ಮ ಭಾಷೆಗಳನ್ನೆಲ್ಲ ಕೂಡ ಬಿಟ್ಟುಕೊಟ್ಟು ಹಿಂದಿಯನ್ನೇ ಅವಲಂಬಿಸಿ ಹಿಂದಿಯನ್ನೇ ಕಲಿತು ಪ್ರತಿಯೊಂದಕ್ಕೂ ಕೂಡ ನಮ್ಮ ರಾಜ್ಯಗಳಲ್ಲೂ ಕೂಡ ನಾವು ಹಿಂದಿಯನ್ನೇ ಮಾತಾಡುವಂತಹ ಪರಿಸ್ಥಿತಿ ಕ್ರಿಯೇಟ್ ಆಗ್ತಿತ್ತು. ಇದರಿಂದ ನಾವು ನಮ್ಮ ಕರ್ನಾಟಕದವರು ನಮ್ಮ ಕನ್ನಡತನವನ್ನು ಸಂಪೂರ್ಣ ಬಿಟ್ಟುಕೊಟ್ಟು ನಾವು ಹಿಂದಿಯ ದಾಸರಾಗಬೇಕಾಗಿತ್ತು, ನಾವು ಹಿಂದಿಯ ಗುಲಾಮರೇ ಆಗಬೇಕಾಗಿತ್ತು. ಇಂತಹ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ತಮಿಳುನಾಡಿನಲ್ಲಿ ನಡೆದಂತಹ ಇಂತಹ ದೊಡ್ಡ ಚಳವಳಿ, ಪೆರಿಯಾರ್ ಅಂತವರು, ಅಣ್ಣಾದೊರೈ ಅಂತವರು, ಅಥವಾ ಅವತ್ತಿನ ದ್ರಾವಿಡ ಕಳಗಂ ಇರ್ಬೋದು ಅಥವಾ DMK ದ್ರಾವಿಡ ಮುನ್ನೇತ್ರ ಕಳಗಂ, ಇವರೆಲ್ಲರೂ ಕೂಡ ನಾವು ಇವತ್ತು ನೆನೆಸಬೇಕಾಗಿದೆ. ಹಾಗಾಗಿ ಇವತ್ತು ಇದರ ಒಂದು ಮುಂದುವರಿದ ಭಾಗವಾಗಿ ತಮಿಳುನಾಡು ಸರ್ಕಾರ ಈ ಒಂದು ಹಿಂದಿ ಹೇರಿಕೆಗೆ ಒಂದು ಸಾಂಕೇತಿಕವಾಗಿ ತನ್ನ ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಕೂಡ ದಕ್ಷಿಣ ಭಾರತದವರಾಗಿ ಮತ್ತು ನಾವು ಕೂಡ ಹಿಂದಿ ಹೇರಿಕೆಯನ್ನು ಅದರ ಒಂದು ದುಷ್ಪರಿಣಾಮವನ್ನು ಎದುರಿಸುವಂತಹ ಒಂದು ಭಾಷೆಯವರಾಗಿ, ಕನ್ನಡ ಅಥವಾ ತಮಿಳು ಕೊಡವ ಯಾವುದೇ ಭಾಷೆ ಇರ್ಬೋದು, ಕರ್ನಾಟಕದಲ್ಲಿ ನಾವು ಕೂಡ ಈ ಹಿಂದಿಯ ಹೇರಿಕೆಯನ್ನು ನಾವು ವಿರೋಧಿಸಬೇಕಾಗುತ್ತೆ. ಇಲ್ಲಿ ತಮಿಳುನಾಡು ಸರ್ಕಾರ ಅಥವಾ ಅಲ್ಲಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಸಾಂಕೇತಿಕವಾಗಿ ರೂಪಾಯಿ ಸಿಂಬಲನ್ನು ಬದಲಾಯಿಸಿರ್ಬೋದು, ಏನು ದೇವನಾಗರಿಯ ರೂಪಾಯಿ ಸಿಂಬಲನ್ನು ಬದಲಾಯಿಸಿರ್ಬೋದು. ಆದರೆ ಅವರ ಹೋರಾಟ ಅಥವಾ ಅವರ ಪ್ರತಿರೋಧ ಇರುವಂಥದ್ದು ಆ ಸಿಂಬಲ್ಗಲ್ಲ. ಇವತ್ತು ಕೇಂದ್ರ ಸರ್ಕಾರ ಏಕಭಾಷೆ ಏಕದೇಶ ಈ ರೀತಿಯ ಒಂದು ಎಲ್ಲದನ್ನೂ ಕೂಡ ಒಂದೇ ಒಂದು ಅಧಿಕಾರದ ಕೆಳಗಡೆ
ತೆಗೆದುಕೊಂಡು ಬರಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನಗಳೇನಿದೆ, ದುಷ್ಪ್ರಯತ್ನ ಅಂತ ಹೇಳ್ಬೋದು, ಈ ಪ್ರಯತ್ನಗಳಿಗೆ ಒಡ್ಡಿರ್ತಕ್ಕಂತಹ ಒಂದು ಸವಾಲು ಮತ್ತು ಪ್ರತಿರೋಧ. ಹಾಗಾಗಿ ನಾವೆಲ್ಲರೂ ಕೂಡ ಈ ಕಾರಣಕ್ಕೋಸ್ಕರ ಇವತ್ತು ತಮಿಳುನಾಡು ಸರ್ಕಾರದ ಒಂದು ನಡೆಯನ್ನು ಬೆಂಬಲಿಸಬೇಕಾಗಿದೆ. ಮಾತ್ರ ಅಲ್ಲ, ನಮ್ಮ ರಾಜ್ಯ ಸರ್ಕಾರ ಕೂಡ ಇದೇ ರೀತಿಯ ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುವ ಒಂದು ಅತ್ಯಂತ ತುರ್ತು ಅವಶ್ಯಕತೆ, ಅನಿವಾರ್ಯತೆ ಇವತ್ತು ಇದೆ. ಧನ್ಯವಾದಗಳು.